2 ದಿನಗಳ ಹಿಂದೆ ನಡೆದಿತ್ತಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿ ಲೋಕನಾಥ್ ಸಿಂಗ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗಾರರು ಯಾರು ಅನ್ನೋದು ಪ್ರಾಥಮಿಕ ತನಿಖೆ ವೇಳೆನೇ ಪೊಲೀಸರಿಗೆ ಗೊತ್ತಾಗಿದೆ. ಹೆಂಡತಿ ಮತ್ತು ಅತ್ತೆಯ ಜೊತೆ ಕಾರ್ನಲ್ಲಿ ಹೋಗಿದ್ದ ಉದ್ಯಮಿ ಬೀದಿಯಲ್ಲಿ ಹೆಣ ಆಗಿದ್ದಾನೆ. ಹೆಣ್ಣು ಕೊಟ್ಟ ಅತ್ತೆಯೇ ತನ್ನ ಅಳಿಯನನ್ನ ಕೊಂದು ಮುಗಿಸಿದ್ದಾರೆ ಅನ್ನುವಂತಹ ವಿಚಾರ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಲೋಕನಾಥ್ ಸಿಂಗ್ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಯಶಸ್ವಿಯನ್ನ ಮದುವೆ ಆಗಿದ್ದ. ಇನ್ನು ಮದುವೆಗೂ ಮುಂಚೆನೇ ಅಪ್ರಾಪ್ತಿಯಾಗಿದ್ದರಿಂದಲೇ ಯಶಸ್ವಿನಿ ಜೊತೆಗೆ ಸಲುಗೆಯಿಂದ ಇದ್ದಂತೆ. ಬಳಿಕ ಇಬ್ಬರ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ನಂತೆ. ಮದುವೆ ಬಳಿಕ ಉದ್ಯಮಿ ವಂಚನೆಯ ಕಹಾನಿ ಒಂದೊಂದಾಗಿ ಬಯಲಾಗಿದೆ. ಹಲವು ಮಹಿಳೆಯರ ಜೊತೆಗೆ ಈತನಿಗೆ ಅಕ್ರಮ ಸಂಬಂಧ ಇತ್ತು ಅನ್ನೋದು ಅತ್ತೆಗೆ ಗೊತ್ತಾಗಿದೆ. ಇದಿಷ್ಟೇ ಅಲ್ಲದೆ ಹೆಂಡತಿ ಬಳಿಯೇ ಆಕೆಯ ತಾಯಿ ಬಗ್ಗೆ ಕಾಮದ ಮಾತುಗಳನ್ನು ಆಡಿದ್ನಂತೆ. ಇದನ್ನು ಸಹಿಸೋಕಾಗದೆ ಕೊಲೆ ಮಾಡಿರೋದಾಗಿ ಅಮ್ಮ ಮಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆಯ ನಂತರ ಇಬ್ಬರು ಪರಾರಿಯಾಗಿರ್ತಾರೆ. ಬಟ್ ಯಾವಾಗ ಟವರ್ ಲೊಕೇಶನ್ ಆಧರಿಸಿ ತನಿಖೆಯನ್ನು ಮಾಡ್ತಾರಲ್ವ ಪೊಲೀಸರು, ಆಗ ಗೊತ್ತಾಗುತ್ತೆ. ಈಗಷ್ಟೇ ಹೇಳ್ತಾ ಇದ್ವಲ್ಲ, ಈ ಲೋಕನಾಥ್ ಸಿಂಗ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಸಿಕ್ಕಿದೆ. ಯಾವುದೋ ರಾಜಕೀಯ ದ್ವೇಷ ಅಥವಾ ಇನ್ಯಾವುದೋ ಬಿಸ್ನೆಸ್ ವಿಚಾರವಾಗಿ ಆಗಿರುವಂತಹ ಮರ್ಡರ್ ಅಲ್ಲ, ಇದು ಕೌಟುಂಬಿಕ ವಿಚಾರವಾಗೇ ಆಗಿರುವಂತಹ ಹತ್ಯೆ ಇದು. ಕಾಮಾಂಧ ಅಳಿಯನ ಕೊಲೆಗೆ ಅತ್ತೆನೇ ಸ್ಕೆಚ್ ಹಾಕಬೇಕಾಗಿ ಬಂತು. ಮಗಳ ಜೀವನದ ಜೊತೆಗೆ ಆಟ ಆಡಿದ್ದು ಅಲ್ಲದೆ ತನ್ನ ಬಗ್ಗೆ ಕೂಡ ಅತ್ಯಂತ ಕೆಟ್ಟದಾಗಿ ವರ್ತಿಸ್ತಾ ಇದ್ದಂತಹ ವ್ಯಕ್ತಿಯನ್ನು ಹತ್ಯೆ ಮಾಡೋದಕ್ಕೆ ಮುಂದಾಗ್ಲಾಯ್ತಂತೆ. ಮಗಳ ಜೀವನವನ್ನು ಹಾಳು ಮಾಡಿದ್ದಲ್ಲದೆ ತನ್ನನ್ನು ಸಲುಗೆಯಿಂದ ಕರೆದಂತಹ ಕೋಪ ಅತ್ತೆಯ ಪಿತ್ತವನ್ನು ನೆತ್ತಿಗೇರಿಸಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಅಳಿಯನ ಮೇಲೆ ಪ್ರತೀಕಾರಕ್ಕೆ ಅತ್ತೆನೇ ಪ್ಲಾನನ್ನು ಮಾಡ್ಕೊಳ್ತಾರೆ. ಅಷ್ಟೊಂದು ಹಗೆತನ ಬೆಳೆದು ಹೋಗಿರುತ್ತೆ. ದ್ವೇಷ ಪ್ರತಿ ಹಂತದಲ್ಲಿ ಕೂಡ ಇರುತ್ತೆ. ಹೌ ಟು ಕಿಲ್ ಅನ್ನುವಂತಹ ಬುಕ್ಕನ್ನು ಅತ್ತೆ ಖರೀದಿ ಮಾಡಿದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಬುಕ್ ನೋಡಿಕೊಂಡು ಪುಸ್ತಕ ನೋಡಿಕೊಂಡು ಕೊಲ್ಲೋದಕ್ಕೆ ಸ್ಕೆಚ್ ಹಾಕ್ದಂತಹ ವ್ಯಕ್ತಿಗಳು ಬುಕ್ಕನ್ನು ಸಂಪೂರ್ಣವಾಗಿ ಅತ್ತೆ ಓದಿದ್ರು, ಬಳಿಕ ಕೊಲೆಗೆ ಸ್ಕೆಚ್ಚನ್ನು ಹಾಕಿದ್ರು ಅನ್ನುವಂತಹ ಡೀಟೇಲ್ಸು. ಇಷ್ಟು ಮಾತ್ರ ಅಲ್ಲ, ಮಗಳ ಮೂಲಕ ಅಳಿಯನನ್ನು ಕರೆಸ್ಕೊಂಡಿದ್ರು ಅತ್ತೆ ಅನ್ನೋಂಥ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಆ ಕ್ರೈಮ್ ಸೀನ್ ಆಯ್ತಲ್ಲ, ಆ ದಿನ ಏನಾಯಿತು ಅನ್ನೋದಕ್ಕೆ ಡೀಟೇಲ್ಸ್ ಇದು. ಪಾರ್ಟಿ ಬಳಿಕ ಊಟದಲ್ಲಿ ನಿದ್ರೆ ಮಾತ್ರೆಯನ್ನು ಹಾಕಿ ಆತನಿಗೆ ತಿನ್ನುವಂತೆ ಹೇಳ್ತಾರೆ. ಆತ ತಿಂತಾನೆ. ನಂತರ ಕೊಲೆ ಆಗುತ್ತೆ. ನಿದ್ರೆಗೆ ಜಾರ್ತಾ ಇದ್ದ ಹಾಗೆ ಅಳಿಯನ ಕತ್ತು ಸೀಳಿ ಅತ್ಯಂತ ಭೀಕರವಾಗಿ ಕೊಂದು ಮುಗಿಸಲಾಗಿರುತ್ತೆ ಅನ್ನೋದರ ಮಾಹಿತಿ ಇದೆ. ಕೊಂದ ಬಳಿಕ ಅಲ್ಲಿಂದ ಇಬ್ಬರು ಎಸ್ಕೇಪ್ ಆಗಿರ್ತಾರೆ. ಬಟ್ ಅನುಮಾನ ಬಂದಂತಹ ಪೊಲೀಸರು ಇವರನ್ನೇ ತನಿಖೆಗೆ ಒಳಪಡಿಸಿದಾಗ ಸತ್ಯಾಂಶ ಹೊರಬಿದ್ದಿದೆ.